ನಮಸ್ಕಾರ ಸ್ನೇಹಿತರೆ, ಭಾವಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಗೊತ್ತೇ ಇರುವಂತೆ DVG ಅವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮಂಕುತಿಮ್ಮನ ಕಗ್ಗ ಒಂದು ಕೃತಿ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಯಾಕೆ ಅಂತ ನೋಡೋದಾದರೆ, ಈ DVG ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥವ್ರು ಮತ್ತು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಂತಹ ತತ್ವಗಳಿಗೆ ಬದ್ಧರಾಗಿ ಜೀವನವನ್ನು ನಡೆಸಿದಂಥವರು. ಈ ಕೃತಿಯಲ್ಲಿ ಅವರು ಜನಸಾಮಾನ್ಯರಿಗೆ ಹೇಗೆ ಜೀವನವನ್ನು ನಡೆಸಬೇಕು, ಬದುಕಿನಲ್ಲಿ ಯಾವುದು ಚೆನ್ನ, ಯಾವುದು ಒಳ್ಳೆಯದು ಎನ್ನುವುದನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಪ್ರತಿಯೊಂದು ಪದ್ಯದಲ್ಲೂ ಕೂಡ ಪ್ರತಿಯೊಂದು ಪದವೂ ಕೂಡ ವೇದದ ಸಾರವನ್ನು ಮತ್ತು ಅದರ ಅನುಭವವನ್ನು ತುಂಬಿ ತುಳುಕಾಡುವಂತಿದೆ. ಅಂದರೆ ಈ ಮಂಕುತಿಮ್ಮನ ಕಗ್ಗವನ್ನು ಯಾಕೆ ಬರೆದ್ರು, ಅಂದರೆ ಮಂಕುತಿಮ್ಮನ ಕಗ್ಗ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ಮಂಕುತಿಮ್ಮನ ಕಗ್ಗವನ್ನು ನಮ್ಮ ಕನ್ನಡದ ಭಗವದ್ಗೀತೆ ಅಂತಲೂ ಕೂಡ ಕರೀತಾರೆ. ಹಾಗೆ DVG ಅವರನ್ನು ಆಧುನಿಕ ಸರ್ವಜ್ಞ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈ ಮಂಕುತಿಮ್ಮನ ಕಗ್ಗ ಅನ್ನೋದು DVG ಅವರ ಜೀವನದಲ್ಲಿ ಏನವರು ಅನುಭವಿಸಿರ್ತಕ್ಕಂತಹ ಕಷ್ಟಗಳು ಮತ್ತು ಅವರ ಅನುಭವವನ್ನು ಒಂದು ಕೃತಿಯ ರೂಪದಲ್ಲಿ ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಅಂತ ಹೇಳ್ಬೋದು. ಕಗ್ಗ ಅಂತ ಅಂದರೆ 4 ಸಾಲುಗಳುಳ್ಳ ಪದ್ಯ ಅಂತಲೂ ಹೇಳ್ಬೋದು. ಇನ್ನೊಂದು ಅರ್ಥದಲ್ಲಿ ಕೆಲಸಕ್ಕೆ ಬಾರದಂಥದ್ದು, ಅಂದರೆ ನಿಷ್ಪ್ರಯೋಜಕ ಅಂತಲೂ ಕೂಡ ಬರುತ್ತೆ. ಸೊ ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು 945 ಕಗ್ಗಗಳಿವೆ. ಹಾಗಾದರೆ ಈ ಮಂಕುತಿಮ್ಮನ ಕಗ್ಗವನ್ನು ಯಾಕೆ ಬರೆದ್ರು, ಅಂದರೆ ಅದಕ್ಕೆ ಯಾವ ರೀತಿ ಸ್ಫೂರ್ತಿ ಅಂತ ನೋಡೋದಾದರೆ, ಈ ಮಂಕುತಿಮ್ಮ ಅನ್ನೋದು ಒಂದು DVG ಅವರ ಕಾಲ್ಪನಿಕ ಕೃತಿಯಲ್ಲಿ ಬರ್ತಕ್ಕಂಥ ಒಂದು ಪಾತ್ರ ಅಂತ ಹೇಳ್ಬೋದು. ಈ ಮಂಕುತಿಮ್ಮ ಅನ್ನೋ ಒಂದು ಪಾತ್ರ ಏನಿರುತ್ತೆ, ಅದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪಾತ್ರ. ಆ ಹಳ್ಳಿಯಲ್ಲಿ ಮಂಕುತಿಮ್ಮ ಅನ್ನೋ ಒಂದು ಶಿಕ್ಷಕ ಇರ್ತಾರೆ. ಅವರು ತುಂಬ ಸಾಧು ಮನುಷ್ಯ ಆಗಿರ್ತಾರೆ. ಅಂದರೆ ಅವ್ರಿಗೆ ಮದುವೆ ಕೂಡ ಆಗಿರೋದಿಲ್ಲ. ಅವರನ್ನು ಕಂಡ್ರೆ ಊರಲ್ಲಿರ್ತಕ್ಕಂತಹ ಎಲ್ಲ ಜನರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ತುಂಬ ಅಚ್ಚುಮೆಚ್ಚಿನ ಮಾಸ್ಟ್ರು ಅಂತಲೇ ಹೇಳ್ಬೋದು. ಹಾಗಾಗಿ ಮಕ್ಕಳಿಗೂ ಕೂಡ ಅವರು ತುಂಬ ಪ್ರೀತಿಯಿಂದ ಸಲಿಗೆಯಿಂದ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ. ಅಂದರೆ ಆ ಒಂದು ಮಂಕುತಿಮ್ಮ ಅನ್ನೋ ಒಂದು ಪಾತ್ರ ತುಂಬ ಮುಗ್ಧತೆಯಿಂದ ಕೂಡಿದ್ದಂತಹ ಪಾತ್ರ ಅಂತಲೇ ಹೇಳ್ಬೋದು. ಅವರು ಅವರ ತಾಯಿ ಮತ್ತು ತಂಗಿ ಮತ್ತು ಅವರ ತಂಗಿ ಗಂಡ ಅವರ ಜೊತೆ ವಾಸ ಮಾಡ್ತಿರ್ತಾರೆ. ಅವರ ತಂಗಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಅವನ ಹೆಸರು ಸೋಮಿ ಅಂತ ಹೇಳಿ. ಅವರ ತಾಯಿ ಅರ್ಧ ಕುರುಡಿಯಾಗಿರ್ತಾರೆ. ಸೊ ಹಾಗಿರುವಾಗ ಅವರು ಅಂದರೆ ಏನು ಮದುವೆ ಆಗಿರೋದಿಲ್ಲ. ಹಾಗಾಗಿ ಅವರ ಜೀವನ ಸರ್ವಸ್ವ ಎಲ್ಲ ಅವರ ತಂಗಿಯ ಮಗ ಅಂತಲೇ ಹೇಳಿ ತಿಳ್ಕೊಂಡು ಅವನಿಗೋಸ್ಕರ ಅಂತಲೇ ಬದುಕ್ತಾ ಇರ್ತಾರೆ. ಸೊ ಅವನಿಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಅವನ ಕಷ್ಟ ಸುಖ, ಅವನ ಜೀವನ ಹೇಗಿರಬೇಕು ಅನ್ನೋ ತವಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಆ ಮಂಕುತಿಮ್ಮ ಅನ್ನೋ ಶಿಕ್ಷಕ ಏನಿರ್ತಾರೆ ಅವರೇ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಕಾಲ ಕಳೆದ ನಂತರ ಏನಾಗುತ್ತೆ, ಸೋಮಿ ಚೆನ್ನಾಗಿ ಓದಿ ಬೇರೆ ಊರಿಗೆ ಹೈಯರ್ ಎಜುಕೇಷನ್ಗೆ ಅಂತ ಹೋದಾಗ ಒಂದು ಸಲ ಏನು ಮಾಡ್ತಾರೆ, ಅವ್ರ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಇವರೇ ಅವನನ್ನು ದೂರಗೆ ಕಳಿಸ್ಕೊಡೋದಕ್ಕೆ ತುಂಬ ಸಂಕಟವನ್ನು ಪಡ್ತಾರೆ. ಅಂದರೆ ಅಷ್ಟು ಪ್ರೀತಿಯಿಂದ ಅವರ ತಂಗಿಯ ಮಗನನ್ನು ಅವರು ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರ್ತಾರೆ. ಹಾಗಿರುವಾಗ ಒಂದು ಸಲ ಏನು ಸೋಮಿ ಅಂತ ಇರ್ತಾನೆ ಅವ್ರ ತಂಗಿ ಮಗ, ಅವನದು ಎಜುಕೇಷನ್ ಎಲ್ಲ ಮುಗಿಯುತ್ತೆ. ಎಜುಕೇಷನ್ ಎಲ್ಲ ಮುಗಿದು ಸ್ವತಃ ಅವನೇ ತನ್ನ ಅಮ್ಮ ಅಪ್ಪ ಎಲ್ಲರ ಜವಾಬ್ದಾರಿಯನ್ನು ತಗೊಳ್ತಕ್ಕಂಥ ಒಬ್ಬ ಸಮರ್ಥ ಹುಡುಗನಾಗಿ ಅವನು ಬೆಳೆದು ನಿಲ್ತಾನೆ. ಆವಾಗ ಈ ಮಂಕುತಿಮ್ಮ ಅಂದರೆ ಮೇಷ್ಟ್ರಿಗೆ ಏನಾಗುತ್ತೆ, ಇಷ್ಟು ದಿವಸ ಸೋಮಿಗೆ ನನ್ನ ಅವಶ್ಯಕತೆ ಇತ್ತು, ಇನ್ನು ಮುಂದೆ ಅವನೇ ಅವನ ಜೀವನವನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ತಕ್ಕಂಥ ಶಕ್ತಿ ಅವನಿಗೆ ಬಂದಿದೆ. ಹಾಗಾಗಿ ನನ್ನ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಅವನಿಗೆ ಅಂತ ಹೇಳಿ ಏನು ಮಾಡ್ತಾರೆ, ಅಲ್ಲಿಂದ ಅವನು ಸೋಮಿ ಹೈಯರ್ ಎಜುಕೇಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವರು ಒಂದು ಕಾಗದವನ್ನು ಬರೆದಿರ್ತಾರೆ ಸೋಮಿಗೆ. ಅಂದರೆ ನೀನು ನನ್ನ ಹೈಯರ್ ಎಜುಕೇಷನ್ ಮುಗಿಸ್ಕೊಂಡು ಬಂದು ನನ್ನ ಊರಿಗೆ ಹೋಗು, ನನ್ನ ಮನೆಯಲ್ಲಿ ಒಂದು ಗಂಟನ್ನು ಇಟ್ಟಿದ್ದೀನಿ. ಆ ಗಂಟಿನಲ್ಲಿ ನಿನ್ನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ
ಇಟ್ಟಿರ್ತಕ್ಕಂತಹ ಮೌಲ್ಯಯುತವಾದಂತಹ ಒಂದು ಸಂದೇಶವನ್ನು ಇಟ್ಟಿರ್ತೇನೆ, ಅದನ್ನು ಓದು ಅಂತ ಹೇಳ್ತಾರೆ. ಆಗ ಅವರು ಅದನ್ನು ಅಲ್ಲಿಟ್ಟುಬಿಟ್ಟು ಏನು ಮಾಡ್ತಾರೆ, ಎಲ್ರಿಗೂ ಕೂಡ ಆ ಪತ್ರದಲ್ಲಿ ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀನಿ, ನನಗೆ ಇಲ್ಲಿಯವರೆಗಿನ ಜೀವನ ಸಾಕಾಗಿದೆ, ಅಂದರೆ ಇಷ್ಟು ದಿವಸ ನಾನು ಸ್ವಾಮಿಗೋಸ್ಕರ ಬದುಕ್ತಾ ಇದ್ದೆ, ಅಂದರೆ ಅವನ ಜೀವನ ಹೇಗಿರುತ್ತೋ ಏನೋ ಅಂತ ಹೇಳಿ. ಆದರೆ ಇವತ್ತು ನನಗೊಂದು ನಂಬಿಕೆ ಬಂದಿದೆ, ಅವನ ಜೀವನವನ್ನು ಸುಧಾರಿಸ್ಕೊಳ್ತಕ್ಕಂಥ ಶಕ್ತಿ ಅವನಲ್ಲಿದೆ ಅಂತ ಹೇಳಿ ಆ ಒಂದು ಧೈರ್ಯದಿಂದ ನಾನು ನನ್ನ ಬಹುದಿನಗಳ ಆಸೆ ಏನಿತ್ತು, ನಾನು ತೀರ್ಥಯಾತ್ರೆಗೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಅಂದರೆ ನಾನು ಆಧ್ಯಾತ್ಮವನ್ನು ಸ್ವೀಕರಿಸಬೇಕು ಅಂತ ಹೇಳಿ, ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಬಗ್ಗೆ ಯಾರೂ ಚಿಂತೆ ಮಾಡಬೇಡಿ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿಟ್ಟು ಹೊರಟೋಗ್ತಾರೆ. ಆಗ ಆ ಸ್ವಾಮಿ ಏನು ಹೈಯರ್ ಎಜುಕೇಷನ್ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಬಂದಾಗ ಅವರ ಅಪ್ಪ ಅಮ್ಮ ಈ ವಿಷಯವನ್ನು ಹೇಳ್ತಾರೆ ಅವನಿಗೆ. ಆಗ ಸ್ವಾಮಿ ಏನು ಮಾಡ್ತಾನೆ, ಮಂಕುತಿಮ್ಮ ಅವರು ಇದ್ದಂತಹ ಮನೆ ಏನಿರುತ್ತೆ ಅಲ್ಲಿಗೆ ಹೋಗಿ ಆ ಒಂದು ಏನು ಕಬೋರ್ಡ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ಗಂಟಿರುತ್ತೆ, ಆ ಗಂಟನ್ನು ಬಿಚ್ಚಿ ನೋಡಿದಾಗ ಅದರಲ್ಲಿ ಕೆಲವೊಂದು ಕಡತಗಳನ್ನ ಇಟ್ಟಿರ್ತಾರೆ, ಅಂದರೆ ಒಂದು ಲೆಟರ್ಸ್ ಅಂತ ಹೇಳ್ಬೋದು. ಆ ಲೆಟರ್ಸಲ್ಲಿ ಏನು ಅವರ ಜೀವನದ ಅನುಭವಗಳು, ಅಂದರೆ ಜೀವನ ಮಾಡೋದಕ್ಕೆ ಒಬ್ಬ ಮನುಷ್ಯನಿಗೆ ಏನು ಬೇಕು ಏನು ಬೇಡ, ಮತ್ತು ಒಬ್ಬ ಮನುಷ್ಯ ಆದವನು ಹೇಗಿರಬೇಕು, ಎಷ್ಟು ಸರಳತೆಯಿಂದ ಇರಬೇಕು ಅನ್ನೋದನ್ನು ಅದರಲ್ಲಿ ಬರೆದಿರ್ತಾರೆ. ಅಂದರೆ ನಾನಿವಾಗ ಏನು ಕಡತಗಳನ್ನ ಬರೆದಿಟ್ಟಿರ್ತೀನಿ, ಅದನ್ನು ಓದಿದ್ರೆ ಸಾಕು ನಿನಗೆ ಜೀವನ ಅನ್ನೋದು ಏನು ಅನ್ನೋದು ಅರ್ಥ ಆಗತ್ತೆ ಅಂತ ಹೇಳಿ. ಆಗ ಸ್ವಾಮಿ ಆ ಒಂದು ಲೆಟರನ್ನು ಓದಿ ಅವನಿಗೆ ಏನು ಹೇಳಬೇಕು ಅಂತ ದಿಕ್ಕು ತೋಚ್ದಾಗತ್ತೆ. ಅಂದರೆ ಅಷ್ಟು ಮನ ಮಿಡಿಯುವಂತಹ ಒಂದು ಬರವಣಿಗೆ ಅದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಏನು ಅನುಭವದ ಮಾತುಗಳನ್ನ DVG ಅವರು ಈ ಒಂದು ಮಂಕುತಿಮ್ಮನ ಕಗ್ಗ ಅಂತ ಅದಕ್ಕೆ ಹೆಸರಿಟ್ಟು ನಮ್ಮ ಜೀವನದಲ್ಲಿ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಬ್ಬ ಮನುಷ್ಯ ಆದವನು ಹೇಗಿರಬೇಕು, ಎಷ್ಟಿದ್ರೆ ಏನು, ಎಷ್ಟು ಸರಳತೆಯಿಂದ ನಾವು ಕೂಡಿರಬೇಕು, ಕೊನೆಗೆ ನಮಗೆ ಉಳಿಯೋದು ಏನು ಅನ್ನೋದನ್ನು ಅದರ ತಾತ್ಪರ್ಯವನ್ನು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ಕೃತಿನೇ ಈ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆಯಾಗಿ ಒಂದು ಕಗ್ಗವನ್ನು ಹೇಳೋದಾದರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅಂದರೆ ಇದರ ಅರ್ಥ, ಹುಲ್ಲಾಗು ಬೆಟ್ಟದಡಿ ಅಂತ ಅಂದರೆ ಬೆಟ್ಟದ ಕೆಳಗೆ ಇರ್ತಕ್ಕಂಥ, ಅಂದರೆ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ಒಂದು ಸಾಮಾನ್ಯ ಹುಲ್ಲಿನ ಕಡ್ಡಿಯಂತೆ ವಿನಮ್ರನಾಗಿರು, ಅಂದರೆ ಅಷ್ಟು ಸೌಮ್ಯ ಸ್ವಭಾವದವನಾಗಿರು. ಅಂದರೆ ತುಂಬ ಸದೃಢವಾಗಿರ್ತಕ್ಕಂತಹ ಮರಗಳು ಅಥವಾ ಏನು ಗಿಡಗಳು ಏನಿರುತ್ತೆ ಆ ರೀತಿ ಆಗಿಬಿಟ್ರೆ, ಬಲವಾದಂತಹ ಗಾಳಿ ಬೀಸಿದಾಗ ಅದ್ರ ಮೇಲಿರ್ತಕ್ಕ, ಅಂದರೆ ಪರ್ವತಗಳ ಮೇಲಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಮರಗಳೇನಾಗುತ್ತೆ ಕೆಳಗೆ ಬಿದ್ದೋಗಬಹುದು. ಆದರೆ ಮೃದುವಾಗಿರ್ತಕ್ಕಂಥ ಹುಲ್ಲು ಯಾವತ್ತೂ ಕೂಡ ಮಳೆ ಇರಲಿ ಗಾಳಿ ಇರಲಿ ಅದಕ್ಕೆ ಸುಮ್ಮನೆ ಬಾಗಬಹುದೇ ಹೊರತು ಯಾವತ್ತೂ ಬುಡ ಸಮೇತ ಉರುಳೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ವಿನಮ್ರರಾಗಿರಬೇಕು ಅಂತ ಅಂದರೆ ಹುಲ್ಲಿನಷ್ಟೇ ಮೃದು ಸ್ವಭಾವದಾಗಿ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಮಲ್ಲಿಗೆ ಹೂವಿನಂತೆ, ಅಂದರೆ ಮಲ್ಲಿಗೆ ಹೂವಿನಂತೆ ನಾವು ನಮ್ಮ ಪರಿಮಳವನ್ನು ಹರಡಬೇಕು. ನಾವೆಲ್ಲಿ ಇರ್ತೀವಿ ಅಂಥ ಒಂದು ಜಾಗದಲ್ಲಿ ನಮ್ಮ ಏನು ಸ್ವಭಾವದಿಂದ ನಾವು ನಮ್ಮ ಘನತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಅಂತ ಅಂದರೆ, ನಮಗೆಷ್ಟೇ ಕಷ್ಟ ಬಂದರೂ ಕೂಡ ನಾವು ಅದನ್ನೆಲ್ಲ ಎದುರಿಸಿ ನಿಲ್ತಕ್ಕಂತಹ ಬಂಡೆಯಂತಿರು. ಅಂದರೆ ಇವಾಗ ಬಂಡೆಕಲ್ಲು ಏನಾಗುತ್ತೆ, ಎಷ್ಟೇ ಮಳೆ ಬಂದರೂ ಕೂಡ ಅದನ್ನೆಲ್ಲ ತಡೆದು ನಿಲ್ಲುತ್ತೆ. ಅದೇ ರೀತಿ ನಮಗೆ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟ ಸುಖಗಳು ಬರ್ತಾ ಇರುತ್ತೆ. ಹಾಗಾಗಿ ಸುಖ ಬಂದಾಗ ಹಿಗ್ಗದೆಲೇ, ಕಷ್ಟ ಬಂದಾಗಲೂ ಕೂಡ ಕುಗ್ಗದೆಲೇ ಅದನ್ನೆಲ್ಲ ಎದುರಿಸ್ತಕ್ಕಂತಹ ಶಕ್ತಿಯನ್ನು ನೀನು ಹೊಂದು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತ ಅಂದರೆ, ಬಡವರು ದುರ್ಬಲರು ಅಥವಾ ತುಳಿತಕ್ಕೊಳಗಾದವರು ಅಂತ ಏನಿರ್ತಾರೆ ಸಮಾಜದಲ್ಲಿ, ಅವರನ್ನು ಕಂಡಾಗ ಸಹಾನುಭೂತಿಯನ್ನು ತೋರಿಸು, ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕೈಲಾದಂತಹ ಸಹಾಯವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ.
ಹಾಗಾಗಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಅಂದರೆ ನೀನು ನಾನು ನನ್ನದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೊಳಗೆ ನಾನು ಒಬ್ಬ ಅನ್ನೋ ಒಂದು ಸೌಹಾರ್ದಯುತ ಜೀವನವನ್ನು ನಡೆಸು. ಎಲ್ಲರ ಜೊತೆ ಒಂದಾಗಿ ಜೀವನವನ್ನು ನಡೆಸಿದಾಗ ಅದರಲ್ಲಿರ್ತಕ್ಕಂತಹ ಸುಖ ಸಂತೋಷನೇ ಬೇರೆ ಅನ್ನೋ ಒಂದು ತಾತ್ಪರ್ಯವನ್ನು ಈ ಒಂದು 4 ಲೈನಿನಲ್ಲಿ ನಮ್ಮ ಇಡೀ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಎಷ್ಟೋ ವೇದಾಂಶಗಳನ್ನ ಇದರಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂತಹ ಕೀರ್ತಿ ಈ ಒಂದು DVG ಅವರ ಮಂಕುತಿಮ್ಮನ ಕಗ್ಗಕ್ಕೆ ಸಲ್ಲುತ್ತೆ. ಹಾಗಾಗಿ ಇನ್ನು ಮುಂದಿನ ಭಾಗಗಳಲ್ಲಿ ಒಂದೊಂದೇ ಮಂಕುತಿಮ್ಮನ ಕಗ್ಗ ಮತ್ತು ಅದರ ಒಂದು ತಾತ್ಪರ್ಯವನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.